ಹರಿ ಓಂ ಪಠ್ಯ ಕೊನೆಯ ನಿರ್ಧಾರ. ಲೇಖಕರು ತ್ರಿವೇಣಿ. ನಾನಿಲ್ಲಿ ಲೆಸನ್ನನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮೊದಲು ಪಾತ್ರಗಳ ಪರಿಚಯವನ್ನು ಮಾಡಿಕೊಡ್ತೀನಿ. ಇಲ್ಲಿ ದಂಪತಿಗಳಿದ್ದಾರೆ. ಗಂಡನ ಹೆಸರು ವೆಂಕಟೇಶ್ ಮೂರ್ತಿ, ಹಾಗೆ ಹೆಂಡತಿಯ ಹೆಸರು ಲಲಿತಾದೇವಿ ಅಂತ. ವೆಂಕಟೇಶ್ಗೆ ಯಾವಾಗಲೂ ಅನುಮಾನದ ಸ್ವಭಾವ. ಆ ಕಾರಣದಿಂದಾಗಿ ಲಲಿತಾದೇವಿಯನ್ನು ಬಿಟ್ಟು ಬೇರೆ ಹೆಣ್ಣಿನೊಂದಿಗೆ ಮದುವೆಯನ್ನು ಮಾಡ್ಕೊಳ್ತಾನೆ. ಕೆಲವು ವರ್ಷಗಳ ನಂತರ ಆಕೆ ತೀರಿ ಹೋದಾಗ ಮತ್ತೆ ವೆಂಕಟೇಶ್ ಲಲಿತಾ ಹತ್ರ ಹೋಗಿ ಮತ್ತೆ ನನ್ನ ಬಾಳಲ್ಲಿ ನೀನು ವಾಪಸ್ ಬರ್ಬೋದಾ ಅಂತ ಕ್ವಶನ್ ಮಾಡ್ತಾನೆ. ಇಂಥ ಸಂದರ್ಭದಲ್ಲಿ ನಡೆಯುವಂತಹ ಘಟನೆಯನ್ನು ಇಲ್ಲಿ ಲೆಸನ್ನಾಗಿ ಕೊಟ್ಟಿದ್ದಾರೆ. ಈಗ ನಿಮಗೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಬೆರಳುಗಳು ಸೂಜಿಯೊಡನೆ ಓಡಾಡಿದವು. ಸಂಜೆಯ ಮುಸುಕು ಬೆಳಕಿನಲ್ಲಿ ಸುತ್ತಲಿನ ವಸ್ತುಗಳು ಮಂಜಿನ ತೆರೆಯನ್ನೆಳೆದುಕೊಂಡು ಅಸ್ಪಷ್ಟವಾದವು. ಕಣ್ಣು ಮಂಜಾಗಿ ನೀರು ತುಂಬಿಕೊಂಡಿತು. ಚಿನ ಕುರುಳಿಯಂತೆ ಚಟುವಟಿಕೆಯಿಂದ ಇದ್ದ ನನ್ನ ಕೈ ಬೆರಳುಗಳು ವಯಸ್ಸಾದ ಕಾರಣ ಜಡವಾಗಿ ಭಾರವಾಗಿದ್ದವು. ಹೊಲಿಗೆಯ ಕೆಲಸದಲ್ಲಿ ಮೊದಲಿದ್ದಂಥ ವೇಗ, ಜಾಣ್ಮೆ ಈಗ ನನಗಿರಲಿಲ್ಲ. ಅಂದರೆ ಇಲ್ಲಿ ಸಂಜೆಯ ಸಮಯ, ಸೂರ್ಯ ಮುಳುಗ್ತಿದ್ದಾನೆ, ಕತ್ತಲಾಗಿದೆ. ಈಕೆ ಕೂತ್ಕೊಂಡು ಬಟ್ಟೆಯನ್ನು ಹೊಲಿತಾ ಇದ್ದಾಳೆ. ಕತ್ತಲಾದ ಕಾರಣ ಆಕೆಗೆ ಕಣ್ಣು ಮಂಜಾಗಿ ಅಲ್ಲಿರುವಂಥ ಯಾವುದೇ ವಸ್ತುಗಳಾಗಲಿ ಸರಿಯಾಗಿ ಕಾಣಿಸ್ತಿರಲಿಲ್ಲ. ಆ ಕಾರಣದಿಂದಾಗಿ ಈ ಒಂದು ಹೊಲಿಗೆ ಕೆಲಸವನ್ನು ನಾಳೆ ಮಾಡಿದ್ರೆ ಆಯಿತು ಅಂತ ಹೇಳಿ ಅದನ್ನೆಲ್ಲ ತೆಗೆದಿಟ್ಟು ರೂಮಿಗೆ ಹೋಗಿ ಲೈಟನ್ನು ಆನ್ ಮಾಡ್ತಾರೆ. ಅಡುಗೆ ಮಾಡುವ ಕೆಲಸನೇ ಇರಲಿಲ್ಲ. ಬೆಳಗಿನ ಅಡುಗೆನೇ ರಾತ್ರಿಗೂ ಆಗ್ತಿತ್ತು. ಇವರು ಒಂದು ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ಹಾಗಾಗಿ ಮಾರನೇ ದಿವಸ ಮಕ್ಕಳಿಗೆ ಏನು ಪಾಠವನ್ನು ಹೇಳ್ಕೊಡ್ಬೇಕಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಸಿದ್ಧತೆಗಳನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಳ್ತಾರೆ. ಅಷ್ಟರಲ್ಲಿ ಮುಚ್ಚಿದ ಬಾಗಿಲಿನ ಮೇಲೆ ಯಾರೋ ಮೃದುವಾಗಿ ಬಡೆದರು. ಅಂದರೆ ಡೋರ್ ನಾಕ್ ಮಾಡ್ತಾರೆ. ಇದು ಯಾರು ಇಷ್ಟೊತ್ತಿನಲ್ಲಿ ನನ್ನ ಮನೆಗೆ ಬರೋದು ಅಂತ ಕೋಪ, ಅನುಮಾನ. ಆ ಕೋಪದಿಂದಲೇ ಯಾರದು ಅಂತ ಪ್ರಶ್ನೆ ಮಾಡಿದೆ. ಆದರೆ ಆ ಕಡೆಯಿಂದ ತುಂಬ ವಿನಯವಾಗಿ ಆನ್ಸರ್ ಬರುತ್ತೆ, ನಾನು ಅಂತ. ಯಾರೋ ನನ್ನ ವಿದ್ಯಾರ್ಥಿನಿಯರ ತಂದೆನೋ ಅಣ್ಣನೋ ಬಂದಿರಬೇಕು. ತಮ್ಮ ಹುಡುಗಿಯರ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಅಂತ ಊಹೆ ಮಾಡಿ ಡೋರನ್ನು ಓಪನ್ ಮಾಡ್ತಾರೆ. ಸುಮಾರು 50 ವರ್ಷದ ವ್ಯಕ್ತಿಯೊಬ್ಬರು ಕತ್ತಲಲ್ಲಿ ನಿಂತ್ಕೊಂಡಿರ್ತಾರೆ. ಅವ್ರ ಮುಖ ನನಗೆ ಸರಿಯಾಗಿ ಕಾಣಲಿಲ್ಲ. ನಾನು ಬಾಗಿಲನ್ನು ದೊಡ್ಡದಾಗಿ ತೆಗೆದು ಒಳಗೆ ಬನ್ನಿ ಅಂತ ಕರೆದೆ. ಆ ವ್ಯಕ್ತಿ ನಡಿಗೆ ಯಾವ ರೀತಿ ಇತ್ತು ಅಂದರೆ ಆ ವ್ಯಕ್ತಿ ಆ ಕಡೆಯಿಂದ ನೆಡ್ಕೊಂಬರ್ತಾ ಇದ್ದಿದ್ದು ನೋಡಿದ್ರೆ ಒಣಗಿದ ಗಾಯವೊಂದನ್ನು ಮೆಲ್ಲನೆ ಚುಚ್ಚುವಂತಾಯಿತು. ಆತ ದೀಪಕ್ಕೆ ಎದುರಾಗಿ ಕುರ್ಚಿಯ ಮೇಲೆ ಕುಳಿತುಕೊಂಡು ನನ್ನ ಕಡೆ ನೋಡ್ತಾ ಇದ್ದಾರೆ. ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ ಬಡಿಯುತ್ತಿದ್ದ ನನ್ನ ಹೃದಯ ಕ್ಷಣಕಾಲ ನಿಂತಂತಾಯಿತು. ಕೆಲವು ಕ್ಷಣ ಕತ್ತಲಲ್ಲಿ ಹಾವಿನ ಎಡೆ ತುಳಿದಂತೆ ಭಾಸವಾಯಿತು. ಮತ್ತೊಂದು ಕ್ಷಣ ಹಾವನ್ನು ಕೈಯಲ್ಲಿಡಿದು ಆಟ ಆಡಿಸುವಂತಹ ಹಾವಾಡಗಿತ್ತಿಯಂತೆ ಆದೆ ನಾನು ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಲಲಿತಾಗೆ ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ ಮನಸ್ಸಿನಲ್ಲಿ ಈ ರೀತಿಯ ಭಾವನೆಗಳು ಮೂಡ್ತಾ ಇದೆ. ಲಲಿತಾ ಮಾತನ್ನು ಮುಂದುವರಿಸ್ತಾ ನಮಸ್ಕಾರ ಅಂತ ಕೈ ಮುಗಿತಾರೆ. ಆ ವ್ಯಕ್ತಿನೂ ಸಹ ತುಂಬ ಆಶ್ಚರ್ಯದಿಂದ ನಮಸ್ಕಾರ ಅಂತ ಹೇಳ್ತಾರೆ. ನಂತರ ಲಲಿತಾ ಕ್ವಶನ್ ಮಾಡ್ತಿದ್ದಾರೆ, ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ತಲೆ ತಗ್ಗಿಸಿ ಕೂತ್ಕೊಂಡಿದ್ದಂಥ ಆ ವ್ಯಕ್ತಿ ತುಂಬ ಆಶ್ಚರ್ಯದಿಂದ ನನ್ನ ಕಡೆ ನೋಡಿ, ನನ್ನ ಗುರುತು ಸಿಗಲಿಲ್ವಾ ನಿನಗೆ ಲಲಿತಾ ಅಂತ ಕ್ವಶನ್ ಮಾಡ್ತಾರೆ. ಕ್ಷಮಿಸಬೇಕು, ನನ್ನ ಹೆಸರು ಲಲಿತಾ ಅಲ್ಲ, ಲಲಿತಾ ದೇವಿ. ಈಕೆಯ ಮಾತು ಯಾವ ರೀತಿ ಇತ್ತು ಅಂದರೆ ಇಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬರು ಬಂದು ಆಕೆಯನ್ನು ಲಲಿತಾ ಅಂತ ಕರೀತಾ ಇರೋದು ಆಕೆಗೆ ಇಷ್ಟ ಆಗ್ತಿಲ್ಲ ಅನ್ನುವ ಅರ್ಥ ಬರುವ ಹಾಗೆ ಮಾತಿನ ಬಾಣದಿಂದ ಆ ವ್ಯಕ್ತಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಇದನ್ನೆಲ್ಲ ಕೇಳ್ತಾ ಇರುವಂಥ ವ್ಯಕ್ತಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಆ ವ್ಯಕ್ತಿ ತನ್ನ ಮಾತನ್ನು ಮುಂದುವರಿಸ್ತಾ ನಾನು ಲಲಿತಾ ವೆಂಕಟೇಶ್ ಮೂರ್ತಿ, ವೆಂಕಟೇಶ್ ಅಂತ ತೊದಲ್ತಾ ತನ್ನ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಸರಿ, ನಿಮ್ಮ ಪರಿಚಯವೇನೋ ಆಯಿತು. ನಿಮ್ಮ ಮಗಳು ನಮ್ಮ ಸ್ಕೂಲಲ್ಲಿ ಓದ್ತಾ ಇದ್ದಾಳೇನು? ಯಾವ ಕ್ಲಾಸ್ ಅವಳ ಹೆಸರೇನು ಅಂತ ಕೇಳ್ತಾ ಇರೋದನ್ನು ನೋಡಿ ಆತ ಬೆಪ್ಪನಾದ. ಅಂದರೆ ಇವಳು ಯಾಕೆ ಈ ಥರ ಮಾತಾಡ್ತಿದ್ದಾಳೆ ಅಂತ ಅವನ ಮನಸ್ಸಲ್ಲಿ ಒಂದು ರೀತಿಯ ಕಳವಳ ಶುರುವಾಗುತ್ತೆ.
ಆತ ಮಾತನ್ನು ಮುಂದುವರಿಸ್ತಾ, ಹ್ಞೂ, ನನ್ನ ಮಗಳು ವನಜ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಳೆ, ಆದರೆ ನಾನು ಬಂದಿರೋದು. ಆಗ ಲಲಿತಾ ತನ್ನ ಮಾತನ್ನು ಮುಂದುವರಿಸ್ತಾ, ನಾನು ಅತ್ಯಂತ ಗಂಭೀರವಾದ ಧ್ವನಿಯಲ್ಲಿ, ನೋಡಿ ವೆಂಕಟೇಶ್ ಮೂರ್ತಿಗಳೇ, ನಿಮ್ಮ ಮಗಳಿಗೆ ಜಾಸ್ತಿ ನಂಬರ್ ಹಾಕ್ಲಿ ಅಂತ ನೀವೇನಾದರೂ ಬಂದು ನಾನು ಕೇಳ್ತಾ ಇರೋದಾದರೆ ಅದು ನ್ಯಾಯನಾ? ನಿಮ್ಮ ಮಗಳು ಪೇಪರ್ನಲ್ಲಿ ಯಾವ ರೀತಿ ಬರೆದಿದ್ದಾಳೋ ಅದಕ್ಕೆ ತಕ್ಕಂತೆ ಅವಳಿಗೆ ಯೋಗ್ಯತೆ ಅನುಸಾರ ಸಿಗಬೇಕಾದಂಥ ಮಾರ್ಕ್ಸು ಸಿಕ್ಕೇ ಸಿಗುತ್ತೆ. ಹಾಗೆ ಎಲ್ಲರೂ ನನ್ನನ್ನು ಲಲಿತಾದೇವಿ ಅಂತ ಕರೀತಾರೆ, ನೀವು ನನ್ನ ಹಾಗೆ ಕರಿಬೇಕು ಅಂತ ಹೇಳ್ತಿದ್ದಾರೆ. ಈಗ ವೆಂಕಟೇಶ್ಗೆ ಲಲಿತಾ ಮನಸ್ಸಲ್ಲಿದ್ದಂಥ ನೋವು, ವೇದನೆ, ಆವೇಶ ಅರ್ಥ ಆಗಿ ಅವರು ತನ್ನ ಮಾತನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ಲಲಿತಾ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ಮತ್ತೆ ನೀನು ನನ್ನಲ್ಲಿಗೆ ಬರುವೆಯಾ? ಒಂದು ಕಾಲದಲ್ಲಿ ಈ ರೀತಿಯ ಮಾತನ್ನು ಕೇಳೋದಕ್ಕೆ ನನ್ನ ಮನಸ್ಸು ಆತುರಿತಾ ಇತ್ತು. ಸಂಶಯದ ಮನಸ್ಥಿತಿ ಇರುವಂಥ ಈ ವ್ಯಕ್ತಿ ಯಾವುದೇ ಆಧಾರವಿಲ್ಲದೆ ಸಂದೇಹಕ್ಕೆ ಸಿಕ್ಕಿ ನನ್ನ ಗುಣ ನಡತೆಯನ್ನು ಶಂಕಿಸಿ ನನ್ನಿಂದ ದೂರ ಆದಂಥ ಈ ವ್ಯಕ್ತಿ ಈ ರೀತಿಯ ಮಾತನ್ನು ನಾವಿಬ್ಬರು ದೂರ ಆದಂತಹ ದಿನಗಳಲ್ಲಿ ನನಗೇನಾದರೂ ಹೇಳಿದ್ದಿದ್ರೆ ಆಗ ನಾನಿವರನ್ನು ದೇವರ ರೀತಿಯಲ್ಲಿ ಕಾಣ್ತಾ ಇದ್ದೆ. ಅವರು ಮತ್ತೆ ಬಾ ಅಂತ ಹೇಳುವ ಮಾತನ್ನು ಆ ಕ್ಷಣದಲ್ಲಿ ನಾನೇನಾದರೂ ಕೇಳಿದ್ದಿದ್ರೆ ನನ್ನ ಎದೆ ನವಿಲಾಗಬಹುದು, ವಸಂತದಲ್ಲಿ ಕೂಗುವ ಕೋಗಿಲೆಯಾಗಬಹುದು ಎಂದು ನಾನು ಕನಸು ಕಂಡಿದ್ದೆ. ಆಸೆ, ಆಕಾಂಕ್ಷೆ, ಬಯಕೆ, ನಿರೀಕ್ಷೆಯ ಬಿಸಿಯಲ್ಲಿ ಕಾವಿಗೆ ಒಲೆಯ ಮೇಲಿನ ನೀರು ಇಂಗುವಂತೆ ಇಂಗು ಹೋಗ್ತಾ ಇದ್ದೆ. ತಪ್ಪು, ಕ್ಷಮೆ. ನಾನು ಯಾವ ತಪ್ಪು ಮಾಡಿರಲಿಲ್ಲ. ನಿಮ್ಮ ಕ್ಷಮೆಯು ನನಗೆ ಬೇಕಿಲ್ಲ. ಅದಕ್ಕೆ ವೆಂಕಟೇಶು, ಲಲಿತಾ, ಹಿಂದೆ ನಡೆದಂಥ ವಿಷಯವನ್ನೆಲ್ಲ ಮರೆಯೋದಕ್ಕೆ ಸಾಧ್ಯ ಇಲ್ವಾ? ತುಂಬ ಅಸಹಾಯಕರಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಲಲಿತಾ ತನ್ನ ಮಾತನ್ನು ಮುಂದುವರಿಸ್ತಾ, ನಿಜ, ಹಿಂದೆ ನಡೆದಂಥ ವಿಷಯವನ್ನೆಲ್ಲ ಮರ್ತಿದ್ದೀನಿ, ಜೊತೆಗೆ ನಾವು ಮದುವೆ ಆಗಿದ್ವಿ ಅನ್ನೋ ವಿಷಯವನ್ನು ಸಹ ಮರ್ತಿದ್ದೀನಿ. ಅದಕ್ಕೆ ವೆಂಕಟೇಶ್, ಲಲಿತಾ, ಹಾಗೆ ನನಗಿನ್ನೂ ಬಿಸಿ ರಕ್ತ. ಇತರರ ಚಾಡಿ ಮಾತನ್ನು ಕೇಳಿ ದುಡುಕಿ ನಿನ್ನನ್ನು ಬಿಟ್ಬಿಟ್ಟೆ, ಆದರೆ ಈಗ ನನಗೆ ಬುದ್ಧಿ ಬಂದಿದೆ. ಇಲ್ಲಿ ಲಲಿತಾ ತುಂಬ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದಾರೆ. ನನ್ನ ಬಿಸಿ ರಕ್ತ ಹಾರಿ ತಣ್ಣಗಾಗಿ ಹೋಗಿದೆ. ಮತ್ತೆ ಸಂಸಾರದ ಜೀವನದ ಬಿಸಿಯನ್ನು ತಡೆಯುವಂಥ ಶಕ್ತಿ ನನಗಿಲ್ಲ. ಅದು ಅಲ್ಲದೆ ನಾನು ನಿರಪರಾಧಿ ಅಂತ ಈಗ ತಾನೇ ನೀವು ಹೇಗೆ ನಂಬೋದಕ್ಕೆ ಸಾಧ್ಯ? ನಿಮಗೆ ನನ್ನ ಮಾತಿಗಿಂತಲೂ ಬೇರೆಯವರ ಮಾತಿನಲ್ಲಿಯೇ ಹೆಚ್ಚು ವಿಶ್ವಾಸ, ನಂಬಿಕೆ ಅಲ್ವಾ? ಅದಕ್ಕೆ ವೆಂಕಟೇಶ್, ಆಗ ನಾನು ಯುವಕನಾಗಿದ್ದೆ, ನೀನು ತುಂಬ ಸುಂದರವಾಗಿದ್ದೆ, ನಿನ್ನ ನಡತೆ ಚೆನ್ನಾಗಿಲ್ಲ ಅಂತ ಯಾರೋ ಹೇಳಿದಾಗ ನಾನು ಅದನ್ನು ನಂಬಿಟ್ಟೆ. ಆದರೆ ಈಗ ನನಗನ್ನಿಸುತ್ತೆ ನಾನು ಎಂಥ ತಪ್ಪು ಕೆಲಸ ಮಾಡಿದೆ ಆ ಸಮಯದಲ್ಲಿ ಅಂತ. ಈಗ ನಾನು ಸುಂದರಿಯೂ ಅಲ್ಲ, ನೀವು ಯುವಕರೂ ಅಲ್ಲ. ವಯಸ್ಸು ನನ್ನ ಸೌಂದರ್ಯವನ್ನು ಮುಚ್ಚಿ ಮಣ್ಣುಗೂಡಿಸಿದೆ. ಆಗ ಕಾಯುತ್ತಿದ್ದ ಮನಸ್ಸು ಈಗ ಹಣ್ಣಾಗಿದೆ. ಲಲಿತಾ, ನೀನು ನನ್ನ ಕ್ಷಮಿಸೋದಿಲ್ವಾ? ನನ್ನೊಡನೆ ನೀನು ಮತ್ತೆ ಸಂಸಾರ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಇದನ್ನೆಲ್ಲ ಕೇಳಿ ನನಗೆ ನಗು ಬಂತು. ಈ ವಯಸ್ಸಿನಲ್ಲಿ ನಾವಿಬ್ಬರು ಮತ್ತೆ ಸಂಸಾರ ಮಾಡೋದಾ? ನನಗೆ ಎಷ್ಟು ವರ್ಷ ಅಂತ ನಿಮಗೆ ಗೊತ್ತಾ? ನನಗೀಗ 42 ವರ್ಷ ಆಗಿದೆ. ನಾನೀಗ ಮುದುಕಿಯಾಗಿದ್ದೀನಿ. ಆದ್ರೇನು, ನನ್ನ ಮನೆಗೆ ಬರೋದಕ್ಕೆ ನಿನಗೇನು ಪ್ರಾಬ್ಲಮ್ಮು ಅಂತ ಕೇಳ್ತಾರೆ. ಈ ಮಾತನ್ನು ಕೇಳ್ತಿದ್ದಂಥ ಲಲಿತಾ ಮನಸ್ಸಲ್ಲಿ ಒಳಗಡೆ ಜ್ವಾಲಾಮುಖಿ ಲಾವಾರಸವಾಗಿ ಹೊರಗಡೆ ಬರುವ ರೀತಿಯಲ್ಲಿ ಆಗ್ತಾ ಇದೆ. 20 ವರ್ಷಗಳ ಹಿಂದೆ ಈ ಮಾತನ್ನು ನೀವು ಆಡಿದ್ದಿದ್ರೆ ಚೆನ್ನಾಗಿತ್ತು. ಹಾಗಿನ್ನೂ ನನಗೆ ಎಲ್ಲರಂತೆ ಬದುಕುವ ಆಸೆ ಇತ್ತು. ನನ್ನ ಗಂಡ, ನನ್ನ ಮನೆ, ನನ್ನ ಸಂಸಾರ, ಬದುಕಿನಲ್ಲಿ ನನಗೆ ಒಂದು ರೀತಿಯ ಆಸೆ, ಮೋಹ ಇತ್ತು. ಆ ದಿನಗಳಲ್ಲಿ ನಿಮಗೋಸ್ಕರ ಅದೆಷ್ಟೋ ದಿನಗಳು ಕಾದು ಕಾದು ಈಗ ನನ್ನ ಮನಸ್ಸು ಜಡವಾಗಿದೆ, ಒಂದು ರೀತಿಯ ಶಿಲೆಯಾಗಿದೆ. ಯೋಚನೆ ಮಾಡು ಲಲಿತಾ, ದುಡುಕಿ ಮಾತಾಡಬೇಡ ಅಂತ ತುಂಬ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದಾನೆ. ನನ್ನ ಮನಸ್ಸು 20 ವರ್ಷಗಳ ಹಿಂದಕ್ಕೆ ಜಾರುತ್ತೆ. ಆಗ ಮದುವೆಯಾದಂಥ ಹೊಸದು. ಮನಸ್ಸಲ್ಲಿ ತುಂಬ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಇವರನ್ನು ಮದುವೆ ಆಗಿದ್ದೆ. 1 ವರ್ಷ ಸಂಸಾರ ಮಾಡುವುದರಲ್ಲಿ
ನಮ್ಮ ಹಾಲಿನಂಥ ಸಂಸಾರಕ್ಕೆ ಬಿದ್ದ ಒಂದು ಹನಿ ಸಂಶಯದ ಉಳಿ ನಮ್ಮಿಬ್ಬರ ಮನಸ್ಸನ್ನು ಒಡೆದು ಕೆಸರು ಮಾಡಿತ್ತು. ಸತ್ಯತೆಗಳನ್ನು ಪರೀಕ್ಷಿಸುವಂಥ ತಾಳ್ಮೆ ಇವರಿಗಿರಲಿಲ್ಲ. ಸಾಲುದ್ದಕ್ಕೆ ನಾನು ಮಹಾ ಸ್ವಾಭಿಮಾನಿ. ನಾನು ನಿರ್ದೋಷಿಯಾಗಿರುವಾಗ ತಪ್ಪು ಮಾಡಿಲ್ಲ ಅಂತ ವಾದಿಸುವಂತಹ ಅಗತ್ಯವಾದರೂ ಏನಿದೆ? ಮನೆಯಲ್ಲಿ ಎದ್ದಿದಂಥ ಗುಡುಗು ಸಿಡಿಲು ಬಿರುಗಾಳಿಗೆ ನಾನು ಕೊಟ್ಟ ಉತ್ತರ, ನನ್ನಲ್ಲಿ ನಂಬಿಕೆ ವಿಶ್ವಾಸ ಇದ್ದರೆ ನಾನು ನಿಮ್ಮ ಜೊತೆ ಇರ್ತೀನಿ. ಆದರೆ ಅವರಿಗೆ ನನ್ನಲ್ಲಿ ನಂಬಿಕೆ ವಿಶ್ವಾಸ ಇರಲಿಲ್ಲ. ಅವರಿಗೆ ಅತ್ತೆ ಮಾವ ಅತ್ತಿಗೆಯರು ಹೇಳುವ ಮಾತಲ್ಲೇ ಹೆಚ್ಚು ವಿಶ್ವಾಸ ಇತ್ತು. ಮುತ್ತೈದೆಯಾಗಿ ನಾನು ಆ ಮನೆಯನ್ನು ಬಿಟ್ಟು ತವರು ಮನೆಯನ್ನು ಸೇರಿದೆ. ಆಗ ಮತ್ತೊಬ್ಬ ಹುಡುಗಿ ಇವರನ್ನು ಮದುವೆಯಾಗಿ ಆ ಮನೆಗೆ ಸೊಸೆಯಾಗಿ ಬರ್ತಾಳೆ. ಮದುವೆಯ ಕತ್ತರಿಗೆ ಸಿಕ್ಕಿ ತುಂಡಾಗಿದ್ದ ನನ್ನ ವ್ಯಾಸಂಗ ಅಂದರೆ ಸ್ಟಡೀಸ್ ಮತ್ತೆ ತಾಯಿ ಮನೆಗೆ ಹೋದ್ಮೇಲೆ ಮುಂದುವರಿಯುತ್ತೆ. ನಂತರ ಯಾರ ಅಂಗಿಗೂ ಒಳಗಾಗದೆ ಸ್ವತಂತ್ರವಾಗಿ ಜೀವನ ಮಾಡೋದನ್ನು ಕಲಿತ್ಕೊಂಡೆ. ಇಷ್ಟು ವರ್ಷಗಳ ನಂತರ ವಯಸ್ಸಾದಂಥ ಕಾಲದಲ್ಲಿ ಬಂದು ನನ್ನೊಡನೆ ಮತ್ತೆ ಸಂಸಾರ ಮಾಡಬಾ ಅಂತ ಕೇಳ್ತಾ ಇರೋದು ನೋಡಿದ್ರೆ ನನಗೆ ಕೋಪ ಬರ್ತಾ ಇದೆ. ಜೊತೆಗೆ ದುಡುಕಿ ಮಾತಾಡಬೇಡ ಅಂತ ಹೇಳಿದಾಗ ನನಗೆ ತಾಳ್ಮೆನೇ ಕಳ್ಕೊಂಡಂಗೆ ಆಯಿತು. ಆದರೂ ನಾನು ಒಂದು ಬಾರಿ ಯೋಚನೆ ಮಾಡಿದೆ, ಇವ್ರು ಹೇಳ್ತಾ ಇರೋದು ಸರಿ ಇದೆಯಲ್ಲ. ನಾನು ತೀರಾ ವಯಸ್ಸಾದ ಕಾಲದಲ್ಲಿ ನನ್ನವರು ಅಂತ ನನಗೆ ಯಾರೂ ಇರೋದಿಲ್ಲ. ಬದುಕು ಮುಳ್ಳಿನ ಹಾಸಿಗೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನನಗೆ ಯಾರಾದರೂ ಆಸರೆ ಬೇಕಾಗತ್ತೆ ಅಲ್ವಾ ಅಂತ ಆಕೆ ಯೋಚನೆ ಮಾಡ್ತಿದ್ದಾಳೆ. ಮನಸ್ಸಿನ ಮೇಲೆ ವಿಜಯವನ್ನು ಸಾಧಿಸಿದೆ. ದೇಹ ಮನಸ್ಸುಗಳೆರಡನ್ನು ಗೆದ್ದು ನನ್ನ ಅಧೀನದಲ್ಲಿ ಇಟ್ಟುಕೊಳ್ಳುವಂಥ ಹೋರಾಟದಲ್ಲಿ ನನ್ನ ಕಪ್ಪು ಕೂದಲು ಬಿಳಿದಾಯಿತು. ನಾನು ಮಾತನಾಡದೇ ನಿಂತಿರುವುದನ್ನು ನೋಡಿದಂತಹ ಅವರು ಒಂದೆರಡು ಹೆಜ್ಜೆ ಮುಂದೆ ಬಂದು ತುಂಬ ಪ್ರೀತಿಯಿಂದ ನನ್ನ ಕೇಳ್ತಾರೆ, ಏನು ಹೇಳ್ತೀಯ ಲಲಿತಾ ಅಂತ. ನಾನು ನಿಮ್ಮ ಜೊತೆ ಬರೋದಕ್ಕೆ ಒಪ್ಪಿದ್ದೇನೆ. ಆದರೆ ಏನು? ತುಂಬ ಕಾತುರದಿಂದ ಕೇಳ್ತಾನೆ. ನಿಮ್ಮ ಎರಡನೇ ಹೆಂಡತಿ ಏನು ಹೇಳ್ತಾಳೆ? ನಾನು ನಿಮ್ಮ ಜೊತೆ ಇರೋದಕ್ಕೆ ಆಕೆ ಒಪ್ಕೊಳ್ತಾಳಾ? ಅದಕ್ಕೆ ವೆಂಕಟೇಶು ನಗ್ತಾ ಉತ್ತರವನ್ನು ಕೊಡ್ತಾರೆ. ಓ, ನಿನಗೆ ಯಾವುದೂ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅವಳು ತೀರೋಗಿ 2 ತಿಂಗಳಾಯಿತು. ಅವಳಿಗೆ 5 ಮಕ್ಕಳಿವೆ ಅಷ್ಟೇ. ನೀನು ಬರೋದನ್ನು ಯಾರೂ ಆಕ್ಷೇಪಣೆ ಮಾಡೋದಿಲ್ಲ. ನೀನು ನಿಶ್ಚಿಂತೆಯಿಂದ ಇರಬಹುದು. ಈತ ತನ್ನ ತಪ್ಪನ್ನು ಅರಿತು ಪಶ್ಚಾತ್ತಾಪದಿಂದ ನನ್ನ ಹತ್ರ ಬಂದಿಲ್ಲ. ನನ್ನ ಮೇಲಿನ ಕರುಣೆಯಿಂದಾಗಲಿ ಮಮತೆಯಿಂದಾಗಲಿ ಪ್ರೀತಿಯಿಂದಾಗಲಿ ನನ್ನನ್ನು ಮನೆಗೆ ಬಾ ಅಂತ ಕರೀತಾ ಇಲ್ಲ. ಈ ವಯಸ್ಸಿನಲ್ಲಿ ಆತ ಮತ್ತೊಂದು ಮದುವೆಯಾಗೋದು ಅಸಾಧ್ಯವಾಗಿತ್ತು. ಮಕ್ಕಳಿಂದ ತುಂಬಿದ ಮನೆಗೆ ಗೃಹಿಣಿಯೊಬ್ಬಳ ಅಗತ್ಯವಿತ್ತು. ತಾಯಿ ಇಲ್ಲದ ಮಕ್ಕಳಿಗೆ ತಾಯಿಯಾಗಿ, ಹೆಂಡತಿ ಇಲ್ಲದ ಆತನಿಗೆ ಸತಿಯಾಗಿರಲು ಹೆಣ್ಣೊಂದರ ಅವಶ್ಯಕತೆ ಇತ್ತು. ಅವರು ನನ್ನೊಡನೆ ಮತ್ತೆ ಸಂಸಾರ ಮಾಡಲು ಸಿದ್ಧರಾಗಿರೋದು ಸ್ವಾರ್ಥದ ದೃಷ್ಟಿಯಿಂದ ಮಾತ್ರ. ಇಲ್ಲಿ ನನ್ನ ಸುಖ ಸಂತೋಷದ ಪ್ರಶ್ನೆನೇ ಬರೋದಿಲ್ಲ. ಎಡೆ ತುಳಿಸಿಕೊಂಡ ಸರ್ಪದಂತೆ ನಾನು ಎದ್ದು ನಿಂತು ರೋಷದಿಂದ ಹೇಳ್ತಾ ಇದ್ದೀನಿ, ತಾವಿನ್ನು ಹೊರಡಬಹುದು. ಆಗಲೇ 8 ಗಂಟೆ ಆಗಿದೆ. ಇಷ್ಟು ಹೊತ್ತಿನಲ್ಲಿ ನೀವಿಲ್ಲಿರೋದು ಜನ ನೋಡಿದ್ರೆ ತಪ್ಪಾಗಿ ತಿಳ್ಕೊಳ್ತಾರೆ. ನಿಮ್ಮ ಬಗ್ಗೆ ನನಗೆ ಗೌರವವಾಗಲಿ ವಿಶ್ವಾಸವಾಗಲಿ ಯಾವುದೂ ಇಲ್ಲ. ನನ್ನನ್ನು ಗೌರವದಿಂದ ಕಾಣದಂತಹ ವ್ಯಕ್ತಿಯೊಡನೆ ನಾನು ಯಾವ ರೀತಿ ಸಂಸಾರ ಮಾಡೋದಕ್ಕೆ ಸಾಧ್ಯ? ನಾನು ಒಂಟಿಯಾಗಿ ಸುಖವಾಗಿ ಜೀವನ ಮಾಡ್ತಿದ್ದೀನಿ. ಅದಕ್ಕೆ ವೆಂಕಟೇಶ್ ಮತ್ತೊಮ್ಮೆ ಯೋಚನೆ ಮಾಡು ಅಂತ ಹೇಳ್ತಾನೆ. ಇದು ನನ್ನ ಕೊನೆಯ ನಿರ್ಧಾರ. ಆಗ ನಾನು ಡೋರನ್ನು ಜೋರಾಗಿ ಹಾಕಿಕೊಂಡೆ. ಆತನ ಹೆಜ್ಜೆಯ ಸದ್ದು ಕ್ರಮೇಣವಾಗಿ ಕ್ಷೀಣವಾಯಿತು. ಮನುಷ್ಯನ ಬದುಕಿಗೆ ಮದುವೆ ಒಂದು ಶ್ರೀರಕ್ಷೆಯಾಗಿದೆ. ಸಮಾಜದ 2 ಕುಟುಂಬಗಳ ಸಂಬಂಧಗಳ ಫಲವೇ ಮದುವೆ. ಇಂಥ ಸಂಬಂಧಗಳು ಕ್ಷುಲ್ಲಕ ವಿಷಯಕ್ಕೆ ಒಬ್ಬರಿಗೊಬ್ಬರು ಜಗಳವನ್ನು ಆಡಿ ದೂರ ಆಗೋದು ಸರ್ವೇಸಾಮಾನ್ಯ ವಿಷಯವಾಗಿದೆ ಇತ್ತೀಚಿನ ದಿನಗಳಲ್ಲಿ. ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣನ್ನು ಕಾಣುವ ದೃಷ್ಟಿಕೋನ ಬದಲಾಗಬೇಕು ಅನ್ನುವುದು ಈ ಒಂದು ಕಥೆಯ ಸಾರಾಂಶವಾಗಿದೆ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.